ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೂ ಇವತ್ತು ನಾನು ಏನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ ಮನೇಲಿ ಫೇಸ್ ಪ್ಯಾಕ್ನ ಯಾವ ರೀತಿ ಹಾಕ್ಕೊಳ್ಳೋದು ಮತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಕೊಡ್ತೀನಿ. ನಾನು ಯಾವ ಇಂಗ್ರೀಡಿಯೆಂಟ್ಸ್ ತುಂಬ ಯೂಸ್ ಮಾಡ್ತೀನಿ ಅಂದರೆ ಲೆಮನ್ ಯೂಸ್ ಮಾಡ್ತೀನಿ ಮತ್ತು ಅರಿಶಿನ ಮನೆಯಲ್ಲೇ ಮಾಡ್ಕೊಳ್ಳೋದು. ಯಾವ ಥರ ಅಂತಂದರೆ ಸಣ್ಣಕ್ಕೆ ಕಟ್ ಮಾಡಿ ಪೀಸ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಳೋದು. ಅದನ್ನು ಹಾಗೆ ನಾನು ಮನೆಯಲ್ಲೇ ಪೌಡರ್ ಮಾಡ್ಕೊಂಡಿದ್ದೀನಿ. ಆರೆಂಜು ಮತ್ತು ದಾಳಿಂಬೆ ಮತ್ತು ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸನ್ನು ಮುಖಕ್ಕೆ ಹಾಕ್ಕೊಳ್ಳೋದು ಮಾತ್ರ. ಸೊ ನಾನು ಮನೆಯಲ್ಲೇ ಪೌಡರ್ ಮಾಡ್ಕೊಂಡಿರೋದನ್ನು ಹೆಚ್ಚಾಗಿ ಬಳಸ್ತೀನಿ, ಫೇಸ್ಗೆ ಆಗಲಿ ಬಾಡಿಗೆ ಆಗಲಿ. ಮತ್ತು ಇದು ಬಂದು ಹನ್ಸಿಕಾ ಅಂದ್ಬಿಟ್ಟು ಮುಲ್ತಾನಿ ಮತ್ತು ಸ್ಯಾಂಡಲ್ ಮಿಕ್ಸ್ ಆಗಿದೆ. ಇದರಲ್ಲಿ ಯಾವ ಥರ ಅವೈಲಬಲ್ ಇದೆ ಪ್ಯಾಕೆಟ್ಸ್ ಅಂದರೆ ಮುಲ್ತಾನಿ ರೋಸು, ಪಪಾಯ, ಸ್ಯಾಂಡಲ್ಲು, ಆಲೋವೆರಾ, ಕುಕುಂಬರು ಮತ್ತು ಸ್ಯಾಫ್ರಾನು ಇಷ್ಟಿದೆ ಪ್ರಾಡಕ್ಟ್ಸು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಳಸ್ಬೋದು. ನಾನು ಮಾತ್ರ ಮುಲ್ತಾನಿ ಪ್ಲಸ್ ಸ್ಯಾಂಡಲ್ ಈ ಮುಲ್ತಾನಿ ಪ್ಲಸ್ ಸ್ಯಾಂಡಲ್ ನಾನು ಒಂದ್ಸತಿ ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟೇ ಸಿಕ್ತು, ಚೆನ್ನಾಗಿದೆ ತುಂಬ. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಅಥವಾ ಹತ್ರ ಇರೋ ಸ್ಟೋರ್ಸ್ಗೂ ವಿಸಿಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಪಿಂಪಲ್ ಫ್ರೀ ಸ್ಕಿನ್, ಟ್ಯಾನಿಂಗು ಮತ್ತು ಗ್ಲೋಯಿಂಗ್ ಕೂಡ ಬರುತ್ತೆ. ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಏನಂತಂದರೆ ಕಾಫಿನ್ ಅವರ ಫೇಸ್ ಸ್ಕ್ರಬ್, ಇದನ್ನು ಕೂಡ ನಾನು ಫೇಸ್ ಪ್ಯಾಕಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿದೆ. ಬಟ್ ಇದೇನು 100ಗೆ 100% ರಿಸಲ್ಟ್ ಕೊಡುತ್ತೆ ಅಂತ ಏನಿಲ್ಲ. ಯಾರು ಸ್ಕಿನ್ಗೆ ಸೂಟ್ ಆಗುತ್ತೋ ಬಳಸ್ಬೋದು. ನಾನು ಇದನ್ನು ಫೇಸ್ ಪ್ಯಾಕ್ಗೆ ಹಾಕ್ಕೊಳ್ತಿದ್ದೀನಿ ಈ ಸ್ಕ್ರಬ್ನ. ನೀವು ಬೇಕಂದರೆ ಆನ್ಲೈನಲ್ಲಿ ಬೈ ಮಾಡ್ಬೋದು. ನಾನು ಆನ್ಲೈನಲ್ಲೇ ನೋಡಿ, ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಇದೆ ಒಂದು ದೊಡ್ಡ ಡಬ್ಬ ತುಂಬ ತುಂಬಿಸಿಕ್ಕಿದ್ದೀನಿ. ಇದು ಒಂದು ಪೊಟ್ಯಾಟೊ, ಟೊಮ್ಯಾಟೊ ಮತ್ತು ಪಪಾಯ ಮತ್ತು ಸಿಪ್ಪೆ ಏನೇನಿರುತ್ತೆ ಅದು ಯೂಸ್ ಮಾಡಿ. ನಾನು ತುಂಬ ದಿನದಿಂದ ಫೇಸ್ ಪ್ಯಾಕ್ನ ಹಾಕ್ಕೊಂಡೇ ಇಲ್ಲ, ಅದರಿಂದ ಇದು ಪಿಂಪಲ್ಸ್ ಬಂದಿದೆ. ಬಟ್ ಇದು ಹೋಗ್ಬೇಕು ಅಂತಂದರೆ ನಾನು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನಂತೂ ನಾನು ವಾರನೂ ತಪ್ಪದೆ ಹಾಕ್ಕೊಳ್ತೀನಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ನಾನು ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಹಾಕ್ಕೊಳ್ಳೋದು ಕೂಡ ತೋರಿಸ್ಕೊಡ್ತೀನಿ. ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಹಾಗೆ ನೈಟು ಸ್ವಲ್ಪ ವಾಟರಲ್ಲಿ ತೊಳ್ಕೊಂಡ್ರೆ ಸಾಕು. ಮೊದಲು ಒಂದು ಬೌಲ್ ತೊಗೊಂಡು ಇದಕ್ಕೆ ಕಡಲೆ ಹಸಿಟ್ಟು 1 ಸ್ಪೂನ್ ಹಾಕ್ಕೊಳ್ಳೋಣ. ಹಾಗೆ ಅರಿಶಿನ ಅರ್ಧ ಸ್ಪೂನು. ನೆಕ್ಸ್ಟು ಇದು ಬಂದು ಅಕ್ಕಿ ಹಸಿಟ್ಟು 1 ಸ್ಪೂನು. ಈಗ ನಾವು ಸ್ಯಾಂಡಲ್ ಮತ್ತು ಮುಲ್ತಾನಿ ಮಿಟ್ಟಿ ಮಿಕ್ಸ್ ಆಗಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ, ಸಾಕು. ನೆಕ್ಸ್ಟು ಈ ಪೌಡರ್ ಅಂತ ಏನಂದರೆ ನಾನು ಆಗಲೇ ಹೇಳಿದ್ನಲ್ವಾ, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮಿಕ್ಸ್ ಆಗಿದೆ. ಜಾಸ್ತಿ ನಾನು ಆರೆಂಜ್ ಪೀಲ್ಸೇ ಹಾಕಿದ್ದೀನಿ. ಆರೆಂಜು ಮತ್ತು ಪೊಮೊಗ್ರಾನೇಟು ಅದೆಲ್ಲ ಹಾಕಿದ್ದೀನಿ, ಮತ್ತು ಪೊಟ್ಯಾಟೊ ಎಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ಈಗ ಆಲೋವೆರಾ ಜೆಲ್ಲು ಮತ್ತು ನಾನು ಹೇಳಿದ್ನಲ್ಲ ಫೇಸ್ ಸ್ಕ್ರಬ್, ಅದನ್ನು ನಾನು ಇದರಲ್ಲೇ ಆ್ಯಡ್ ಮಾಡ್ಕೊತೀನಿ, ಸಾಕು ಇಷ್ಟು. ನೆಕ್ಸ್ಟು ಏನಂತಂದರೆ ಫೈನಲ್ ಇಂಗ್ರೀಡಿಯೆಂಟ್ ಲೆಮನ್ ಹಾಕಬೇಕು. ಈಗ ಲೆಮನ್ ತೊಗೊಂಡಿದ್ದೀನಿ, ಇದಕ್ಕೆ ಸ್ಕ್ವೀಸ್ ಮಾಡೋಣ. ಮತ್ತು ಲಾಸ್ಟ್ಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಮೊಸರು ಆ್ಯಡ್ ಮಾಡ್ಕೋಬೇಕು. ಮೊಸರು ಆ್ಯಡ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಕಾಫಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನೊಂದು ಏನಂತಂದರೆ ಸ್ವಲ್ಪ ಸಕ್ಕರೆ, ಶುಗರ್ನ ಹಾಕ್ಕೊಳ್ಳೋಣ, ಯಾಕಂದರೆ ಸ್ಕ್ರಬ್ ಕೂಡ ಮಿಕ್ಸ್ ಮಾಡ್ತೀವಿ. ಇದು ಫೇಸ್ ಪ್ಯಾಕೂ ಆಗುತ್ತೆ, ಸ್ಕ್ರಬ್ಬೂ ಆಗುತ್ತೆ. ಈಗ ಇದು ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಫೇಸ್ ಪ್ಯಾಕ್ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲು. ಇದನ್ನು ವಾರಕ್ಕೊಂದ್ಸತಿ ಹಾಕ್ತಾ ಬಂದರೆ ಸ್ಕಿನ್ ಗ್ಲೋಯಿಂಗು ಇರುತ್ತೆ, ಮತ್ತು ಈ ಟ್ಯಾನ್ ಕೂಡ ಆಗೋದಿಲ್ಲ, ಪಿಂಪಲ್ ಫ್ರೀನೂ ಆಗುತ್ತೆ. ಸೊ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಮೊದಲು ಐಸ್ ಕ್ಯೂಬ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಐಸ್ ಕ್ಯೂಬ್ ಹಚ್ಚೋದ್ರಿಂದ ಸ್ಕಿನ್ ಟ್ಯಾನ್ ಆಗೋದಿಲ್ಲ, ತುಂಬ ಒಳ್ಳೆಯದು ಸ್ಕಿನ್ಗೆ. ಡೈಲಿನೂ ಹಚ್ಬೋದು ಅಥವಾ ವೀಕ್ಲಿ ಒನ್ಸ್ ನಂತರನೂ ಹಚ್ಬೋದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಫೇಶಿಯಲ್ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟೆ. ಯಾರ್ಯಾರು ನೋಡಿಲ್ವಾ ಒಂದ್ಸತಿ ನನ್ನ ಪ್ರೊಫೈಲ್ಗೆ ಹೋಗಿ ವಾಚ್ ಮಾಡಿ, ಅದರಲ್ಲಿ ನಿಮಗೆ
ಫ್ರೂಟ್ಸ್ ಫೇಶಿಯಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಏನಂತಂದರೆ ಇದು ಸ್ವಲ್ಪ ಡ್ರೈ ಆಗಲಿ. ಈ ಫೇಸ್ ಪ್ಯಾಕ್ ಏನಂತಂದರೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ಸೇ ಸಿಗ್ತಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಾಡಿಗೂ ಅಪ್ಲೈ ಮಾಡ್ಬಿಟ್ಟು ಫೇಸ್ಗೂ ಕೂಡ ಡ್ರೈ ಆಗಿದೆ, ಐಸ್ ಕ್ಯೂಬ್ ಹಚ್ಚಿತ್ತು. ಈಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಒಳ್ಳೆಯದು ಈ ಫೇಸ್ ಪ್ಯಾಕು, ತುಂಬ ಟ್ಯಾನ್ ಆಗೋದಿಲ್ಲ, ಪಿಂಪಲ್ ಬರೋದು. ಈಗ ನಾನು ಅಪ್ಲೈ ಮಾಡಿದ್ದೀನಿ, ಒಂದು 10-20 ಮಿನಿಟ್ಸು ಡ್ರೈ ಆಗಿ ಆಮೇಲೆ ಫೇಸ್ ವಾಶ್ ಮಾಡಿ ತೋರಿಸ್ತೇನೆ. ನೀವು ಕೂಡ ಇದನ್ನು ಟ್ರೈ ಮಾಡ್ತಾನೆ ಇರಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವೀಕ್ಲಿ ಒಂದು ಸಾಕು. ಇವಾಗ ಚೆನ್ನಾಗಿ ಡ್ರೈ ಆಗಿದೆ, ಫೇಸ್ ವಾಶ್ ಮಾಡ್ತೀನಿ. ನೀವಿವಾಗ ನೋಡ್ಬೋದು ಎಷ್ಟು ಚೇಂಜಸ್ ಇದೆ ಅಂತ. ಇದೇ ರೀತಿ ಚೇಂಜಸ್ ನಿಮ್ಮ ಮುಖದಲ್ಲಿ ಆಗಬೇಕು ಅಂದರೆ ಈ ಥರ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದರಿಂದ ಗುಡ್ ರಿಸಲ್ಟ್ ಸಿಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಬರೀಬೇಡಿ. ಹಾಗೆ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.